ಅಂತೇಳಿ ನಾನು ಇವತ್ತು ಬರ್ತೀನಿ ಎಲ್ಲ ಮಂಗಾಗಿತ್ತು. ಆದ್ರೆ ಆಯಳ ಸಿದ್ದೇಶ್ವರನ ಆಶೀರ್ವಾದ ಇವತ್ತು ಗುರುವಾರ ಗದ್ದಿಗೆ ಆದ್ರೂ ನಾನು ಯಾವಾಗಲೂ ಹೇಳ್ತೀನಿ, ರೋಮನಗೌಡ ಭಕ್ತರಂದ್ರೆ ಭಾಳ ಒಂದು ನನಗೆ ಅತಿ ಒಂದು ಶನಿಪ ಭಾಳ ಒಂದು ಪ್ರೀತಿ. ಅದಕ್ಕೆ ಅಯ್ಯಾಳ ಸಿದ್ದೇಶ್ವರ ಕಳತ ನಾನು ಬರ್ಲಕ್ಕೆ ಇಟ್ಟಿರ್ದವು. ಅದಕ್ಕೆ ಶರಣ ಮುತ್ಯರು ಇಲ್ಲಿಗೆ ನಾವು ಬರ್ಲ ಸದಾಕಾಲ. ಇವಾಗ 5ನೇ ಪೂರ್ಣ ಅಂದ್ರೆ 4 ವರ್ಷನ ಅವ್ರು 1 ವರ್ಷ ತಪ್ಪಿರ್ಬೋದು, ನಾನು ತಪ್ಪಿರ್ಬೋದು. ತಪ್ಪಿರು ಕೂಡ ತಪ್ಪಲ್ದಂಗೆ ನಾವು ನಿಮ್ಮ ಕಣ್ಣಿಗೆ ಕಾಣ್ಲತ್ತೀವಿ. ಇದು ಭಾಳ ದೊಡ್ಡ ಭಾಗ್ಯ ನಮಗೆ. ಯಾಕಂದ್ರೆ ಆ ಶಾಂತಿ ಸಿಗೋದು ಮುಖ್ಯ. ಅದಕ್ಕೆ ಇವತ್ತ ಈ ಗ್ರಾಮದ ಎಲ್ಲ ಊರಿನ ಹಿರಿಯರಿಗೆ ಮತ್ತ ನನ್ನ ತಾಯಿ ತಂದೆಯರಿಗೆ ಇಷ್ಟು ಶಾಂತಿನಿಂದ ನಡೆಸ್ಕೊಂಡು ಹೋಗ್ತೀರಿ. ಇವತ್ತಿನ ದಿವಸ ನಾವು ತುಳಜಾಪುರ ಅಂಬಾಬಾಯಿ ಗತ್ರಿ ಭಾಗ್ಯವಂತಿ ಮುತ್ತೈದರ ಭಾಗ್ಯದಾಗ ಇಳಿದಾಳಂತ ನಾವು ತಿಳ್ಕೊಬೇಕಾಗ್ತದ. ಯಾಕಂದ್ರೆ ಈ ಭಾಗ್ಯ ಕಾಣಬೇಕಾದ್ರೆ ನಮ್ಮ ಮನೆಗೆ ಎಷ್ಟೇ ಲಕ್ಷ ಖರ್ಚು ಮಾಡಿದ್ರೆ ಶಾಂತಿ ಆ ಭಾಗ್ಯ ಸಿಗಲ್ಲ. ಈ ಭಾಗ್ಯ ಸಿಕ್ಕಂಗ ಅದು ನಂಬುದು ಆಗ್ತದ. ಇದು ನಂಬುದಾಗಲ್ಲ, ಗುರುವಿಂದ ಆಗ್ತದ. ಆ ತಾಯಿ ಶರಣಮ್ಮ ಭಾಗ್ಯವಂತಿದ ಆಗ್ತದ. ಅದಕ್ಕೆ ಈ ಕಾರ್ಯಕ್ರಮದಲ್ಲಿ ನನಗೆ ಏನು ಸಿಕ್ಕದ ಮುಖ್ಯ ಅಲ್ಲ, ಈ ಅಂಗದಾಗ ಕುಂತಿನೆಲ್ಲಮ್ಮದು ಬಹಳ ಮುಖ್ಯ ಇರಬೇಕು. ಯಾಕ ಸಿಗದ ಕೊಡ ಗುರು ಹಂಗೇ ಕೊಡ್ತಿರ್ತಾನ, ಅವ ಹೆಂಗೇ ನಡೆಸ್ತಿರ್ತಾನ. ಆದ್ರೆ ನಾವ್ ಈ ಭಕ್ತಿದಾಗ ಭಾಗ್ಯ ಆಗಿವಲ್ಲ ನಮ್ಮ ಭಾವನೆ ಇತ್ತಂದ್ರ ಆ ಭಕ್ತಿಗಾಗಿ ಆ ಬೇರ್ಲಿಂಗೆ ನಮ್ಮ ಮನೆಗೆ ಬಂದು ಕೊಡ್ಬೇಕಾಗ್ತದೆ. ಇಲ್ಲಿ ಏನೇ ತಪ್ಪಿರ್ನು ಅದಕ್ಕೆ ಮನಸ್ಸಿನಲ್ಲಿ ಆಸೆ ಅಂಬದು ಬಹಳ ದುರ್ಘಟನೆ. ಹಿಂಗೆ ಒಂದು ಶರಣರಲ್ಲಿ ಈಗ ಹೆಂಗ ನಮ್ಮ ಶರಣ ನಮ್ಮ ಮಠಕ್ಕೆ ದಿನ ಬರ್ತಾರ, ಇವತ್ತು ನೀವು ಬರ್ತೀರಿ ಕೊಡೋದ್ರು. ಈ ಸಂಸಾರ ಹೆಂಗಂದ್ರ ಜೇನುಳ ಹೋಗಿ ತಿರುಗಾಡಿ ಬಂದು ತನ್ನ ಮರಿಗೆ ಹೆಂಗ ಅದು 100 ತಪ್ಪಲ್ ತಿನಿಸಿ ಆ ಜೇನು ತೆಗಿತದ. ಆ ತರ ನಾವು ಎಲ್ಲಿ ಓಡಾಡಿ ಬಂದ್ರೆ ಸಂಸಾರಕ್ಕೆ ಹೋಗ್ಲೇಬೇಕು, ಸಂಸಾರ ಮಾಡ್ಲೇಬೇಕು. ಆದ್ರೂ ಆ ಜೇನುಳ ತರನೇ ಮಾಡ್ಬೇಕು. ನಾವು ಇನ್ನೊಬ್ರಿಗೆ ಯಾವ ತರ ರುಚಿ ಅದ, ನಾವು ಇನ್ನೊಬ್ರಿಗೆ ರುಚಿ ಇತ್ತು ಸಂಸಾರ ಮಾಡೋದೇ ಮುಖ್ಯ. ಅದಕ್ಕೆ ಈಗ ನಾನು ಎಷ್ಟು ಮಾತಾಡ್ಬೇಕಾದ್ರೂ ಆಡ್ಬೋದು, ಆದ್ರೆ ನಿಮ್ಮನ್ನು ನೋಡಿ ನಾನು ಆಡ್ಬೇಕಾಗ್ತದೆ. ನನ್ನನ್ನೇ ಮಾತು ಬರ್ತಾವಂತ ಆಡ್ಕೊತಾವ. ಹೆಚ್ಚಾಡ್ಲಿ ಕಡಿಮೆಲಿ ಮಾತಾಡ್ತೀವಿ. ಆದ್ರೆ ನೀವು 8 ಗಂಟೆ ನಿಂತಿವತ್ತು 11 ಗಂಟೆ ಫೋನೇ ಭಾರ ಆಗ್ಲತ್ತದ. ಮಕ್ಕಳು ಉಂಡಾರೋ ಇಲ್ಲೋ, ನನ್ನ ತಾಯಿದಾರು ಉಂಡಾರೋ ಇಲ್ಲೋ, ನನ್ನ ಅಣ್ಣ ತಮ್ಮದವ್ರು ಉಂಡಾರೋ ಇಲ್ಲ ಅಂತ ನಾನು ಮಾತಾಡಿದಾಗ ಮಾತ್ರ ಬೀರ್ಲಿಂಗ ನಾನು ಮಾತಾಡೋದೇ ನಿಮ್ಮ ಮನೆ ಜೋಗಲ್ ತೊಟ್ಟರು ಮುಂದಿನ ವರ್ಷ ಹೋಗ್ಲಿ ಅಂತ ಹೇಳ್ತೀನಿ. ಇದ್ರದಾಗ ಯಾರ್ದ ಆಗ್ತಿದ್ರು. ಅದಕ್ಕೆ ನನಗೆ ಎಷ್ಟೊಂದು ನಮ್ಮ ಮಟ್ಟದಾಗನ ಪುರಾಣ ಹಚ್ತೀವಿ, ಇದನ್ನು ನನ್ನ ಮಟ್ಟನೇ ಇಲ್ಲಿನ ಪುರಾಣ ಹಚ್ಚಿವಿ. ಆದ್ರೆ ಕೂಡ ಜಾಗ ಏನಾಗಲ್ಲ, ಭಾಳ ಅಂತಾರ. ಆದ್ರೆ ಅಲ್ಲಿ ಹೆಂಗ ಕುಂತಿರ್ಬೋದು, ಅವ್ರು ಕುಂತು ದೊಡ್ಡದಲ್ಲ. ನೀವು ಇಂಥ ಒಂದು ಊರಾಗ ಇಂಥ ಜಾಗದಲ್ಲಿ ಹತ್ತಿ ಜಾಗದಲ್ಲಿ ಎಷ್ಟು ಶಾಂತಿ ಕುಂತ್ಕೊಂಡ್ರೆ ಖುಷಿಯಾಗಲ್ಲ. ಯಾಕೆ ನಾನು ಇದ್ದದೇ ಆಡ್ತೀನಿ, ಏನೇ ಆಡ್ಬೇಕಾದ್ರೂ ನೇರವಾಗಿ. ನಾನು ಸಿದ್ದನ ಮಟ್ಟದಾಗ ಇವತ್ತು ಉಡಿ ತುಂಬಿರಂದ್ರೆ ನನಗೆ ರುಮ್ಮನಗುಡ್ದಾಗನು ನನ್ನ ತಾಯಿದಾರ ಉಡಿ ತುಂಬಾ ಭಾಗ್ಯ ಸಿಕ್ಕದಂದ್ರೆ ನನಗೆ ಸಾಕ್ಷಾತ್ ಬೀರ್ಲಿಂಗಿಗೆ ಹಂಗ ಗುರು ರೇವಣ ಸಿದ್ದನ ಆಶೀರ್ವಾದ ಇದೆ. ನನಗೆ ರುಮ್ಮನಗುಡು ಬೀರ್ಲಿಂಗನ ಆಶೀರ್ವಾದ ನನ್ನ ಮೇಲೆ ಹಾಕು ಅಂತೇಳಿ ನಾನು ಉಡಿ ತುಂಬಿನಿ. ಇದ್ರ ಒಂದು ಭಾಗ್ಯ ಬೇಕು. ನಾವು ದೊಡ್ಡವರಲ್ಲ, ನಾವು ಮಾಡಂತ ಕೆಲಸ ದೊಡ್ಡದಿರ್ಬೇಕು. ಆ ಕೆಲಸ ದೊಡ್ಡದಂತ ಮಾಡಿದಾಗ ನಮ್ ನಡೆಯಂತ ಭಕ್ತರಿಗೆ ದೊಡ್ಡದಾಗಬೇಕಂಬುದೇ ನನ್ನ ಆಸೆ. ಅದಕ್ಕೆ ಜೀವನದಲ್ಲಿ ಯಾವೇ ಕಷ್ಟ ಬರ್ಲಿ ನಮ್ ಬಂಗಾರಕ್ಕಿಂತ ಭಂಡಾರ ಮುಖ್ಯ ಅಂತ ದುಡಿರಿ. ನಮಗ ಪ್ರಸಾದಕ್ಕಿಂತ ಆಧಾರ ಮುಖ್ಯ, ಪ್ರಸಾದ ಅಂತ ದುಡಿರಿ. ಈ 2ಕ್ಕೂ ನೆಂಬ್ಕೊಂಡು ನಡೆದೇವಂದ್ರೆ ನಮ್ಮ ಮನೆಯಾಗ ಹೊಲ್ದಾಗ ಪ್ರಸಾದ ಬೆಳೆಯೋದು, ಮನೆಗೆ ಏನ್ ಪ್ರಸಾದ ಮಾಡ್ತೀವಿ ಅದು ಸದಾಕಾಲ ನಮ್ಮಿಂದ ಗುರು ಕೊಡ್ತಾ ಇರ್ತಾನ. ನಮ್ಮ ಹುಟ್ಟುದು ನುಚ್ಚಿನ ತಿರುತ್ತಾನೆ ಇರ್ತದ. ಇದು ನಮ್ಮ ಆಲ್ಮತ ಸಿದ್ಧಾಂತ ಅದ, ನಿಮಗ ಗೊತ್ತದ. ಅದಕ್ಕ ಇವತ್ತೆಲ್ಲಾ ಊರಿನ ಹಿರಿಯರು ಇಲ್ಲಿ ನೋಡ್ರಿ, ಒಂದು ಧರ್ಮಕ್ಕೂ 9 ಕೈ ಕೂಡಿದಾಗ ಮಾತ್ರ ಇಂಥ ಕಾರ್ಯಕ್ರಮ ಆಗ್ತದ. ಒಂದು ಧರ್ಮಕ್ಕೆ 9 ಧರ್ಮಕ್ಕೆ ನೋಡ್ಕೊಂಡಾಗ ಇಂಥ ಕಾರ್ಯಕ್ರಮ ಆಗ್ತದ. ಇಷ್ಟು ಶಾಂತಿ ನಿಂತು ಮಾಡ್ರಿ. ಈ ವರ್ಷ ಇನ್ನ ಎಷ್ಟು ದಿವಸ ಪುರಾಣ? ಇನ್ನ 4 ದಿವಸ. ನಮ್ಮ ಮಳೆದೇನು ಇಷ್ಟು ಅವಶ್ಯಕತೆ ಇಲ್ಲ. ಆ ಮಳೆರಾಯಿಗನ ಬೇಡ್ಕೊಳ್ತೀನಪ್ಪ, ನೀನು ರೋಣಿ ನಿಂತ ಮಿರಗ್ ನಿಂತ ಯಾವ ತರ ಭಕ್ತರಿಗೆ ಬೇಕಾದ್ರೂ ಬಾ. ಇನ್ನ 4 ದಿನ ನಮ್ಮ ಪುರಾಣ ಕೇಳಂತ ಸಮಯದಲ್ಲಿ ನೀನು ಮಳೆ ಬರಬೇಡ. ಯಾಕ ನಮ್ಮ ಭೂಮಿ ಬೀಜ ಬೆಳೆದ ಎಷ್ಟು ಮುಖ್ಯನೋ ನಮ್ಮ ಪುರಾಣದಾಗ ನಾನು ಹೇಳ್ದಂಗ ಒಂದು
ಮೌನೇಶ್ವರ ಪುರಾಣ ನಾನು ವಾದರ್ಸ್ ಬಂದಾಗ ನನ್ನ ಭಕ್ತರಿಗೆ ಹೇಳಿದೆ ರಮ್ಮನ ಗುರುಗಳಿಗೆ, ಅಪ್ಪರೇ ನಂಬಲ್ಲಿ ಈ ವರ್ಷ ಮೌನೇಶ್ವರ ಪುರಾಣ ಹಚ್ಚದ ಬಹಳ ಶಾಂತಿ ಆಗ್ಯದ, ಬಹಳ ಮುಂದೆ ತೊಟ್ಟಲ್ ತೆಗೆದು ಊರಾಗನು ತೊಟ್ಟಲ್ ತೆಗೆದ ಅಂದ್ರೆ ನಮ್ಮ ರಮ್ಮನ ಗುರು ಭಕ್ತರು ನಮ್ಮ ಗುರುಗಳು ಹೇಳ್ಯಾರಂತ ನಂಬಿಕೆ ಯಾವ ತರ ಇತ್ತು ಅದೇ ಪುರಾಣ ಹಚ್ಚಾರ. ನಾನು ಮೌನೇಶ್ವರನ ಬಲ್ಲಿನ ನಂಬಿಕೆ ಕೇಳ್ತೀನಿ. ನಮ್ಮ ಟೈಮಿಗೆ ರೈತರ ಟೈಮಿಗೆ ಮಳೆ ಬರಬೇಕು, ರೈತರ ಮನೆಗ ಸುಖ ಸಿಗಬೇಕು, ರೈತರ ಹೊಲದಾಗ ಬೆಳೆ ನನ್ನ ಭಂಡಾರ ಯಾವ ತರ ಅಂಗಳದ ಚೆಲ್ಲಿ ಹಚ್ಚ ಕಾಣ್ತದೆ ಹಂಗ ರೈತರ ಭೂಮಿ ಮೇಲೆ ಬೆಳೆ ಹಚ್ಚಗಿರ್ಬೇಕು. ನಮ್ ಭಕ್ತರ ಮನ್ಯಾಗ ತೊಟ್ಟಲು ತೂಗಾದ ಜಾಗದ ಹೂವಾಗಿ ತೂಗಬೇಕಂತೇಳಿ ಆ ಮೌನೇಶ್ವರ ಭರವಸೆ ನಾನು ನಿಮ್ಮ ಅಂಗಳದಲ್ಲಿ ಮಾತಾಡತ್ತೀನಿ. ಅದಕ್ಕ ಸಮಯ ಬಾಳ ಆಗ್ಯದ. ನಾನು ಏನೇ ಒಂದ್ ಎರಡು ಹಿತ ನುಡಿ ಹೇಳ್ಬೇಕಂದ್ರು ಸಮಯ ಬಾಳ ಇಲ್ಲ. ನನಗ್ ಬಾಳ ಆಡ್ಬೇಕು ಅನಿಸ್ತದ. ಮತ್ತ ಒಡ್ಡ ಬಂದು ನೀರ್ ಹೆಂಗ್ ನಿಂದಿರ್ತಂಗ ನಿಂದಿರ್ಲತ್ತದ. ಇಷ್ಟೇ ನಾನು ಮತ್ತ ಏನೋ ಸಮಯ ಸಿಕ್ಕರೆ ಇನ್ನ ನಾಲ್ಕು ಪುರಾಣದಾಗ ಏನೋ ಟೈಮ್ ಅಯ್ಯಾಸಿದ್ ಒತ್ತು ಕೊಟ್ಟರು ಕೂಡ ಆ ಒತ್ತಿನ ನಾನು ಬರ್ಬೇಕಂತ ವಿಚಾರ ಅದ. ಬರ್ತೀನೋ ಬಿಡ್ತೀನೋ ಮತ್ತೆ ಮುತ್ತ ಸುಳ್ಳು ಹೇಳೋಗೇನಂತ ತಿಳ್ಬೇಡ್ರಿ. ನಾನು ಸಮಯ ಬಾಳ ಕಡಿಮೆ ಅದ. ಡ್ಯೂಟಿ ಮಾಡ್ಬೇಕು, ಕುಡಿ ಪೂಜೆ ನೋಡ್ಕೋಬೇಕು, ಬಂದ ಭಕ್ತರು ನೋಡ್ಬೇಕು, ಮತ್ತೆ ಕಾರ್ಯಕ್ರಮ ಅಟೆಂಡ್ ಆಗ್ಬೇಕು. ಅದಕ್ಕೆ ಏನೇ ನನಗೆ ಬರ ಆಸೆ ಅದ ರಮ್ಮನಗೂಡ ಮೇಲೆ ಅಂದ್ರೆ ನನ್ನ ಓಡಾ ಬ್ಯಾರೆಲ್ಲ ಈ ರಮ್ಮನಗೂಡ ಬ್ಯಾರೆಲ್ಲ ಅಂತ ನನ್ನ ಮನಸಾರ ನಿಂತ ಹೇಳತ್ತೀನಿ. ನಿಮ್ಮ ನಂಬಿಕೆನೂ ಒಟ್ಟಾಗ ನಮ್ಮ ಓಡಾಗ ಮುತ್ತಾರ ನಮ್ಮ ಮುತ್ತಾರ ಅಂತ ನೀವು ತಿಳ್ಕೊಂಡಿಲ್ಲ. ಅದೇ ನಂಬಿಕೆ ಸೂರ್ಯಚಂದ್ರ ಇರತನ ಇರ್ಲಿ ಅಂತೇಳಿ ನಾನು ಎರಡು ಮಾತು ಮುಗಿಸ್ಕೊಳ್ತೀನಿ.